ದಾಂಡೇಲಿಯಲ್ಲಿ ದಾಂಡೇಲಿ ರೋಟರಿ ಶಿಕ್ಷಣ ಸಂಸ್ಥೆಯ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೊಠಡಿಯ ಉದ್ಘಾಟನೆ. ದಾಂಡೇಲಿಯಲ್ಲಿ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉನ್ನತ ಉದ್ಯೋಗದಲ್ಲಿರುವ ಡಾಕ್ಟರ್ ಎಸ್ ಶಿವತಾಯ ಅವರು ಅವರ ಮಾತೃಶ್ರೀ ಯಶೋಧ ಶಿವತಾಯ ಅವರ ನೆನಪಿನಲ್ಲಿ ನೂತನವಾಗಿ ನಿರ್ಮಿಸಿಕೊಟ್ಟಿರುವ ಶಾಲಾ ಕೊಠಡಿಯ ಉದ್ಘಾಟನೆಯು ಸೋಮವಾರ ಸಂಜೆ 5 ಗಂಟೆ ಸುಮಾರಿಗೆ ಜರುಗಿತು. ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಎಸ್ ಶಿವತಾಯ ಅವರು, ರೊಟೇರಿಯನ್ ದಿವಂಗತ ಅರುಣ್ ನಾಯ್ಕ್ ಅವರು ನನ್ನ ಆತ್ಮೀಯ ಮಿತ್ರನಾಗಿದ್ದು, ಅವರ ಪ್ರಸ್ತಾವನೆ ಮತ್ತು ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ವಿಶೇಷವಾದ ಕಾಳಜಿ ಇರುವ ದೃಷ್ಟಿಯಿಂದ ನಾನು ನನ್ನ ತಾಯಿಯ ಹೆಸರಿನಲ್ಲಿ ಈ ಕೊಠಡಿಯನ್ನು ನಿರ್ಮಿಸಿರುತ್ತೇನೆ. ಶಿಕ್ಷಣ ಕ್ಷೇತ್ರಕ್ಕೆ ನೀಡುವ ಸೇವೆ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿ. ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುವ ರೋಟರಿ ಸಂಸ್ಥೆಯ ಈ ಶೈಕ್ಷಣಿಕ ಕಾರ್ಯ ಶ್ಲಾಘನೀಯವಾಗಿದೆ. ಮಕ್ಕಳನ್ನು ಪಾಠದ ಜೊತೆಗೆ ಸಾಂಸ್ಕೃತಿಕ ಮನೋರಂಜನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಉತ್ತೇಜಿಸಬೇಕಾಗಿದೆ ಎಂದ ಅವರು, ನಾನು ಬಾಲ್ಯದ ದಿನಗಳಲ್ಲಿ ಕಷ್ಟಪಟ್ಟು ದುಡಿದು ಶಿಕ್ಷಣವನ್ನು ಪಡೆಯಬೇಕಾದ ಅನಿವಾರ್ಯ ಸ್ಥಿತಿ ಇತ್ತು. ನಾವು ನಮ್ಮ ಬದುಕನ್ನು ಶ್ರಮದಿಂದ ರೂಪಿಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು, ಡಾಕ್ಟರ್ ಎಸ್ ಶಿವತಾಯ ಅವರು ತಮ್ಮ ಮಾತೃಶ್ರೀಯವರ ಹೆಸರಿನಲ್ಲಿ ಸುಸಜ್ಜಿತವಾದ ಕೊಠಡಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಕೊಠಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೆಳಕನ್ನು ನೀಡುವ ಜ್ಞಾನ ದೇಗುಲವಾಗಲಿ ಎಂದರು. ಡಾಕ್ಟರ್ ಎಸ್ ಶಿವತಾಯ ಅವರ ಶೈಕ್ಷಣಿಕ ಸೇವಾ ಕೈಂಕರ್ಯವನ್ನು ನಮ್ಮ ರೋಟರಿ ಕ್ಲಬ್ ಮತ್ತು ರೋಟರಿ ಶಿಕ್ಷಣ ಸಂಸ್ಥೆ ಸದಾ ಸ್ಮರಿಸುತ್ತದೆ ಎಂದು ಹೇಳಿ ಈ ಸೇವೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಲಿಯೋ ಪಿಂಟೋ, ನಮ್ಮ ಶಿಕ್ಷಣ ಸಂಸ್ಥೆಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ಕೊಠಡಿಯನ್ನು ತಮ್ಮ ತಾಯಿಯವರ ಹೆಸರಿನಲ್ಲಿ ಡಾಕ್ಟರ್ ಎಸ್ ಶಿವತಾಯ ಅವರು ಒದಗಿಸಿಕೊಡುವ ಮೂಲಕ ಬಹಳ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ ಎಂದರು. ರೋಟರಿ ಕ್ಲಬ್ಬಿನ ಪ್ರಮುಖರಾದ ರಾಜೇಶ್ ತಿವಾರಿ ಅವರು ಮಾತನಾಡುತ್ತಾ, ರೋಟರಿ ಶಿಕ್ಷಣ ಸಂಸ್ಥೆಗೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಬೇಕೆಂದು ಸಂಕಲ್ಪ ಅನೇಕ ವರ್ಷಗಳ ಹಿಂದಿನಿಂದಲೇ ಇತ್ತು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ತನ್ನ CSR ಯೋಜನೆಯ ಮೂಲಕ ರೋಟರಿ ಶಾಲೆಗೆ ಅಗತ್ಯ ಬೇಕಾದ ಮೂಲಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದೆ ಎಂದರು. ಡಾಕ್ಟರ್ ಎಸ್ ಶಿವತಾಯ ಅವರ ಧರ್ಮಪತ್ನಿ ಡಾಕ್ಟರ್ ಗೀತಾ, ಸಹೋದರಿ ಪುಷ್ಪಾ ಜಿ ಭಟ್ ಹಾಗೂ ಗಣಪತಿ ಭಟ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ರೋಟರಿ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ಕಾರ್ಯವನ್ನು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಮತ್ತು ರೋಟರಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಡಾಕ್ಟರ್ ಎಸ್ ಶಿವತಾಯ ಮತ್ತು ಅವರ ಕುಟುಂಬಸ್ಥರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುನೀತಾ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ವಂದಿಸಿದರು. ರೋಟರಿ ಪ್ರಮುಖರಾದ ಎಸ್ ಸೋಮಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳು, ಸದಸ್ಯರು, ರೋಟರಿ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Really very much thankful for you for your generous, you being in Australia, we being in Italy, almost thousands of kilometers away, but your thoughts towards Rotary Education Society is mind-blowing, and Rotary Education Society in fact is very thankful to you. All of you are sitting on the dais, yourself, Geeta, Pushpa and Ganpati. So we are very thankful. Now we would like to just inaugurate, you have already inaugurated the building. I would like to just start the... इस मीडियम स्कूल की यात्रा में एक अत्यंत विशेष अवसर है। हम यहाँ एक नया कक्षा उद्घाटन के लिए इकट्ठा हुए हैं और सेवा, करुणा और शिक्षा के प्रति समर्पण की भावना का उत्सव मनाने के लिए एकत्रित हुए हैं। हमारे विद्यालय में जुड़ा यह नाम चौथा कक्षा हमारे इस क्षेत्र के प्रतिष्ठित सुपुत्र डॉक्टर एस शिवताय एक्सपर्ट सोल्यूशन प्राइवेट लिमिटेड ऑस्ट्रेलिया द्वारा उदारतापूर्वक दान किया गया है। यह एक महान योगदान उनकी पूज्य माता श्री स्वर्गीय श्रीमती यशोधा की पवित्र स्मृति में समर्पित है। सर, आपका यह योगदान केवल एक भवन निर्माण नहीं है, आपने एक ऐसा वातावरण प्रदान किया है कि यहाँ आने वाली पीढ़ियों के लिए नन्हे मुन्ने सपने देखेंगे, सीखेंगे, रचनात्मक बनेंगे और प्रगति करेंगे। यहाँ खुलने वाली हर पुस्तक, पढ़ाया जाने वाला हर पाठ और हमारे विद्यार्थियों के हर सफलता आपकी माता जी के मूल्यों और इस बात के सजीव स्मृति बन रहेगी। हम आपके व्यवसायिक उत्कृष्टता, वैश्विक उपलब्धियों, सबसे बढ़कर आपकी विनम्रता एवं अपनी मातृभूमि से जुड़े रहने की भावना से प्रेरित है। ऐसे समय में जब दुनिया को दयालु और संवेदनशील नेताओं की आवश्यकता है, आपका सहयोग हमें यह याद दिलाता है कि सच्ची महानता केवल उपलब्धियों से नहीं बल्कि समाज को लौटाने की भावना से निहित है।
यह कक्षा अनेक बच्चों के अवसरों के द्वार खोलेगी। ऐसे बच्चे जो आगे चलकर डॉक्टर, इंजीनियर, शिक्षक, उद्यमी, नेता और जिम्मेदार नागरिक बनेंगे और हर एक बच्चा आज यहाँ निर्मित इस पुण्य विरासत को आगे बढ़ाएगा। रोटरी क्लब ऑफ दांडेली, रोटरी इंग्लिश मीडियम स्कूल और संपूर्ण समुदाय की ओर से हम हृदय से आपका आभार व्यक्त करते हैं। डॉक्टर सिरोदैया, हम आपको विश्वास दिलाते हैं कि आपके द्वारा हम पर जताया गया विश्वास सदैव सम्मान पूर्वक निभाया जाएगा और इस कक्षा को समर्पण, प्रेम और शैक्षणिक उत्कृष्टता के लिए संचालित किया जाएगा। हम स्वर्गीय श्रीमती यशोदा संतैया को भी सादर श्रद्धांजलि अर्पित करते हैं। उनके संस्कार, आशीर्वाद और प्रेरणा न केवल आपके परिवार को बल्कि यहाँ पढ़ने वाले प्रत्येक बच्चों को पथ प्रदर्शित करती रहेगी। आइए इस अवसर पे हम एक प्रेरणा के रूप में ग्रहण करें, क्योंकि जब भी हम शिक्षा में निवेश करते हैं तो मानवता के भविष्य के सशक्त बनाते हैं और आज आपने उस भविष्य को और मजबूत किया। बहुत बहुत धन्यवाद। ನಮ್ಮ ರೋಟರಿ ಎಜುಕೇಶನ್ ಸೊಸೈಟಿಗೆ ಒಂದು ಟೈಮ್ ಅಂತೇನೆ, ಒಳ್ಳೆ ಟೈಮ್ ಅಂತೇನೆ. ಯಾಕಂದ್ರೆ ಈ ಇಂಗ್ಲಿಷ್ ಬ್ಲಾಕ್ ಅನ್ನ ಕಟ್ಟುವಂಥದ್ದು ಒಂದು ಕನ್ಸಿತ್ತು ನನಗೆ ಪರ್ಸನಲಿ. ಯಾವಾಗ ಬಂದ್ರು ಒಂದು ಶಾಲೆ, ಇಂಗ್ಲಿಷ್ ಮೀಡಿಯಂ ಶಾಲೆ ಸಲುವಾಗಿ ಒಂದು ಬ್ಲಾಕ್ ಕಟ್ಟಬೇಕಂತ, ಅದು ಸಹಕಾರ ಅದು ಆಗ್ಬೇಕಾದ್ರೆ ವೆಸ್ಟ್ ಕೋಸ್ಟ್ ಪೇಪರ್ ಅವರು ಯಾವ ಟೈಮಲ್ಲೂ ನಮ್ಗೆ ಫೌಂಡೇಶನ್ ಹಾಕಿದ್ರು ಅದೇ ಒಳ್ಳೆ ಟೈಮ್ ಅಂತ. ಯಾಕಂದ್ರೆ ಹಾಕಿ ಅಲ್ಲಿಂದ ನಮ್ಮ ಪ್ರಾಜೆಕ್ಟ್ ನಿಂತೇ ಇಲ್ಲ. ಸೊ ಒಂದು ರೂಮ್ ಅಂತೂ ಅವ್ರು ಮಾಡಿಕೊಟ್ರು. ಬೆಂಗಳೂರಿಂದ ನಮ್ಮ ಶಾಲೆ ನೋಡ್ಲಿಕ್ಕೆ ಬಂದು ನಮ್ಗೆ 2 ರೂಮ್ ಕೊಟ್ಟು, ಹಾಗೆ ಇವತ್ತಿಗೆ ನಮ್ಮ ಮುಂದಿದ್ದಾರೆ ಡಾಕ್ಟರ್ ಶಿವತಾಯಿ ಅವರು. ಅವ್ರ ತಾಯಿಯವರ ಹೆಸರಲ್ಲಿ ಒಂದು ನಮ್ಮ ರೂಮ್ ಕೊಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಇವತ್ತು. ಫ್ರೆಂಡ್ಸ್, ಇದು ಈ ಎಲ್ಲರಿಗೂ ಹಾರ್ಟ್ ಇರ್ತದೆ, ಎಲ್ಲರಿಗೂ ಕೊಡುವಂತ ಹಾರ್ಟ್ ಇರ್ತದೆ. ಒಂದು ಏನು ಮಾಡೋದು ಎಲ್ಲ ಹಾರ್ಟ್ ಇರ್ತದೆ. ಆದ್ರೆ ಮನ್ಸು ಬಿಟ್ಟು ಅಷ್ಟು ದೊಡ್ಡ ಒಂದು ಸಹಾಯ ಮಾಡಬೇಕಾದ್ರೆ ಬಹಳ ಒಳ್ಳೆ ಹಾರ್ಟ್ ಬೇಕಾಗುತ್ತೆ, ಆ ಮನ್ಸು ಬೇಕಾಗುತ್ತೆ. ಆ ಮನ್ಸು ಇಲ್ಲ ಅಂದ್ರೆ ನಮ್ ಕಡ್ಲಿಕ್ಕೆ ಮನ್ಸು ಇಲ್ಲ ಅಂದ್ರೆ ಮತ್ತೆ ಏನೇನು ಕೊಡ್ತೇವೆ ನಾವು, ಕೊಡುವುದಿಲ್ಲ. ಸೊ ಅಂತ ಒಳ್ಳೆ ಒಂದು ಹಾರ್ಟ್ ಇರೋರು, ಅದು ಸಹ ನಮ್ಮ ಅರುಣ್ ನಾಯ್ಕ್, ರೊಟೇರಿಯನ್ ಅರುಣ್ ನಾಯ್ಕ್ ಇವರ ಫ್ರೆಂಡ್ ಆಗಿ, ಕ್ಲಾಸ್ಮೇಟ್ ಆಗಿ ಇಲ್ಲಿಗೆ ಬಂದು ತಾವಾಗೆ ನಮ್ಗೆ ನೀಡೋದು ಬಹಳ ಖುಷಿ. ಸರ್, ಇನ್ನು ಮತ್ತೊಂದು ರೂಮ್ ನಾನು ಇನ್ನು ಇನಾಗ್ರೇಷನ್ಗೆ ರೆಡಿ ಇದೆ. ಬಟ್ ಡಾಕ್ಟರ್ ಪಾಟೀಲ್ ಸರ್ ಇಲ್ಲ ಇವತ್ತು. ಇಲ್ಲ ಅಂದ್ರೆ ಅವರು ಅದನ್ನ ನಮ್ಗೆ ಡೊನೇಟ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಂದನೇ ಓಪನ್ ಆಗ್ಬೇಕಂತ ಇವತ್ತು ಮಾಡಿಲ್ಲ ಸರ್. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಆ ರೂಮ್ ಅನ್ನ ಸಹ ಇನಾಗ್ರೇಟ್ ಮಾಡ್ತೇವೆ. ಸೊ ನೀವೆಲ್ಲರೂ ಬಂದು ಈ ಫಂಕ್ಷನ್ ಅನ್ನ ಚೆಂದಗಾಣಿಸಿದ್ದಕ್ಕೆ ನಾವು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು. So much effort has gone into doing all this, and it's all for a very good cause. The main thing for me is to see the Rotary Club of Dandeli doing so much, and I think spending time is much more difficult than just donating some funds. So what you guys are doing is really highly appreciable, and it is making a lot of difference to the school. And yeah, I'm impressed with how things are done here, and I'm glad that Arun introduced me to this school. And a little bit about my background you might be knowing, but when I was studying here and I finished year 12 with difficulty, my parents were not able to support me financially, but somehow I used to do some work during the school holidays and collect money for my fees. And after year 12, it was almost impossible for me to continue. But this place is amazing. Dandeli supported me so much, and the paper mill, the plywood, IPM, and the Dandeli Ferroalloys. These 3 companies and some banks also, they all came forward and supported me. So that's why I could continue my education and complete my engineering degree. So there is some payback which I had to do. I was waiting for that opportunity, and
when it was always in my mind, and I was doing it in a small way, wherever I could to support someone to get education. So this opportunity came, and there was no. I was sure that I could do something, and I'm glad that it is making some difference. And I would like to continue to be associated with this school and Rotary Club to see how I can continue what I started. And yeah, some small tip to the students here. So I believed in hard work. It definitely pays off. It sometimes takes time. It doesn't happen very soon. You need to have patience and keep working on it. It will happen. There is nothing which you kids can't do. And I tell my kids that they need to learn one musical instrument to play when they are studying, and one sports to get involved. So that I think in addition to education, these other activities are important. That I think it is happening now in India, but earlier the focus was just on studies, reading books and but in other countries, I think advanced countries, they give importance to other activities like getting in the music, getting involved in music and sport. So that will help the students to grow in a more diverse way. So yeah, thank you very much, and hope to be working with you in the coming years, and that will help us. We can. And Rotary Club of Dandeli. When we have started planning to construct this classrooms, West Coast, because I am also working in West Coast as a PR, and I am looking up to the CSR work in the West Coast. We are doing a lot of work in Dandeli and all. When we have started talking regarding this classrooms to be constructed, because our English medium school is growing up, and now 8 years older it seems. So we were in need of classrooms and all. Our Education Society President, Mr. Dr. Mohan Patil, is very enthusiastic and very dynamic. He always come forward. Initially, he start donating, and then he starts asking the people to donate. Then we have requested the management of the West Coast Paper Mill, and West Coast came forward with one classroom worth rupees 25 lakhs, because the ground was not that good and the flooring was not that strong. So we spent more money in construction this school, this foundation and all. So then Rotary Club Orchid Bangalore, they came forward. They have come for some trip to Dandeli, and luckily we caught them, and somehow they visited our school. And Dr. Asif Dafridar is instrumental in that. They have come to Rotary School, and they came forward with the 2 classrooms. And as people say, go on working for the good cause, God starts sending the people to support you, and you are amongst them. We would like to thank you very much, and we seek same support from you in future also. Our school is a very small school, because we are not getting any donations and any funds from the government, and we are running the school at very minimum fees, because maximum poor people are coming to our school, and our Rotarians are so good enough. We are sponsoring around some 20-25 students every year from our pocket, because they are not able to pay the small fees also. So, once again, I thank you very much to your family, and really your mother will be seeing from wherever she is, and she is blessing you, and I will definitely say, sir, we need your support in future also. Thank you very much for whatever you have did it. Thank you very much from our school, our Rotary Club of Dandeli. Thank you so much. Cause and kids are educated well, and hope to see all the kids happy and well educated in future. And all the best, and follow your dreams, kids, and work hard, and all the best. Thank you.
ದುಡ್ಡಿದ್ದವರು ಕೊಡ್ಲಿಕ್ಕೆ ಕೆಲವು ಸರಿ ಮನಸ್ಸಿಲ್ಲದೆ ಇದ್ದವರು ಇರ್ತಾರೆ. ಅಂಥದ್ರಲ್ಲಿ ಕಷ್ಟದಲ್ಲಿ ಜೀವನ ಮಾಡಿಕೊಂಡು ಅವರು ಸೆಲ್ಫ್ ಎಜುಕೇಶನ್ ಮಾಡಿಕೊಂಡು ಈ ಲೆವೆಲಿಗೆ ಬಂದು ಈಗ ಡೊನೇಟ್ ಮಾಡಿ ಹುಟ್ಟಿದ ಊರಿಗೆ ಒಂದು ಹೆಸರು ತಂದು ಅಮ್ಮನಿಗೂ ಒಂದು ಹೆಸರು ಶಾಶ್ವತವಾಗಿ ಮಾಡಿದ್ದಾರೆ. ತುಂಬ ನಮಗೆ ಹೆಮ್ಮೆ ಅಂತ ಅನಿಸ್ತದೆ. ಹೂವಿನ ಜೊತೆಗೆ ದಾರ ಕೂಡ ಶಿವನ ತಲೆ ಮೇಲೆ ಹೋಯ್ತು ಅಂತ ಹೇಳಿದಂಗೆ ನಾವು ಅವ್ರ ಜೊತೆಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಬೆಳೆದಾಡಿ ಈ ನಮ್ಮನ್ನೆಲ್ಲ ಈ ರೀತಿಯಲ್ಲಿ ನೀವು ಟ್ರೀಟ್ ಮಾಡಿದ್ದಕ್ಕೆ ನಾವು ಇನ್ನೊಮ್ಮೆ ಧನ್ಯವಾದ ಹೇಳ್ತಾ